ಯಾವಾಗ ನಾವು ಸಂತೋಷಿಸುತ್ತೇವೆ ಈ ಸಂಗತಿಯಲ್ಲಿ ನಾವು ಸಂತೋಷಿಸುತ್ತೇವೆ. ದೇವರೇ, ನನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವಂತನಾಗಿದ್ದಿ, ನನ್ನ ಮುಖಾಂತರ ಅರಸರು ಹುಟ್ಟುವವರಾಗಿದ್ದಾರೆ. ನನ್ನ ಹೆಸರನ್ನು ನೀನು ಪ್ರಖ್ಯಾತಿಗೆ ತರುವಾತನಾಗಿದ್ದಿ. ನಾವು ಸಂತೋಷಿಸುವಾಗ ನನ್ನನ್ನು ಆಶೀರ್ವದಿಸುವ ನೀನು ಆಶೀರ್ವದಿಸುವಾತನಾಗಿದೆ, ನನ್ನನ್ನು ಶಪಿಸುವ ನೀನು ಶಪಿಸುವಾತನಾಗಿದೆ, ನನ್ನನ್ನು ವಿರೋಧಿಸುವನು ನೀನು ವಿರೋಧಿಸುವಾತನಾಗಿದೆ. ಯಾಕೆ ನೀನು ನನ್ನೊಂದಿಗಿದ್ದಿ. ನಾವು ಸಂತೋಷದಲ್ಲಿ ಸಂತೋಷಿಸುವಾಗ, ಉಲ್ಲಾಸಿಸುವಾಗ ಈ ವಾಗ್ದಾನಗಳು ನಮ್ಮ ನೆರವೇರುವುದಾಗಿದೆ. ವಾಗ್ದಾನ ನೆರವೇರಬೇಕಾದರೆ ನಾವು ವಾಗ್ದಾನದಲ್ಲಿ ಸಂತೋಷಿಸಬೇಕಾದ್ರೆ, ವಾಗ್ದಾನ ಕೊಟ್ಟವನಲ್ಲಿ ನಾವು ಸಂತೋಷಬೇಕು. ವಾಗ್ದಾನ ನೆರವೇರಬೇಕಾದ್ರೆ ವಾಗ್ದಾನವನ್ನು ಕೊಟ್ಟವನಲ್ಲಿ, ಯಾರು ವಾಗ್ದಾನ ಕೊಟ್ಟಿದ್ದಾನೆ ಆತನಲ್ಲಿ ನಾವು ಸಂತೋಷಿಸಬೇಕು. ಆತನನ್ನು ನಾವು ಅಪನಂಬುದಲ್ಲ. ಅಪನಂಬಿಕೆ ಬರ್ತಿನತ್ತು. ಯಾರು ವಾಗ್ದಾನ ಮಾಡಿದ್ದಾನೆ ಆತನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂದು ನಾವು ಸಂತೋಷಿಸುವಾಗ ಹೇಳ್ತಾರೆ. ಸಂತೋಷಿಸುವಾಗ ದೇವರು ನಮ್ಮ ಆತ್ಮಿಕ ಕಣ್ಣನ್ನು ತೆರೆದು ನಮಗೆ ತೋರಿಸುವಾತನಾಗಿದ್ದಾನೆ. ನಾವು ನೋಡುವ ಆದಿಕಾಂಡ 15ನೇ ಅಧ್ಯಾಯ 1ರಿಂದ ನಾವು ಕೆಳಗೆ ಓದುತ್ತಾ ಹೋಗುವ, 5ರಲ್ಲಿ ನಾವು ನಿಲ್ಲಿಸುವ. ಈ ಸಂಗತಿಗಳು ಆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಹ್ಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಚ್ಛೆ ಎಂಬುದೇ. ಅದಕ್ಕೆ ಅಬ್ರಾಹ್ಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವನಾದ್ದರಿಂದ ನನ್ನ ಆಸ್ತಿಯೆಲ್ಲ ನಮಸ್ಕದ ಎಲಿಸೆಯನ್ನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಹ್ಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯನಾಗಬೇಕಾಯಿತು ಎಂದು ಹೇಳಲು, ಯೆಹೋವನು ಅವನ ಸಂಗಡ ಮಾತಾಡಿ ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. 5ನೇ ವಾಕ್ಯ ನಾವು ಇನ್ನೊಮ್ಮೆ ಓದುವ. ನಾವು 5ಕ್ಕೆ ನಿಲ್ಲಿಸುವ. ಆಕಾಶದ ಕಡೆಗೆ ನೋಡು. ಸಾಕು, ಇಲ್ಲಿ ಬರಲಿ ಒಮ್ಮೆ. 5ನೇ ವಾಕ್ಯ. ಓಕೆ. ಕರ್ತನು ಅವನನ್ನು ಹೊರಗೆ ಕರೆಕೊಂಡು ಬಂದು, ಈಗ ನೀನು ಆಕಾಶವನ್ನು ದೃಷ್ಟಿಸಿ ನಕ್ಷತ್ರಗಳನ್ನು ಲೆಕ್ಕ ಮಾಡು. ಓಕೆ, ನಿಮ್ಮ ಟ್ರಾನ್ಸ್ಲೇಷನ್ ಓದಿ. ಆಕಾಶದ ಕಡೆಗೆ ನೋಡು. ಆಕಾಶದ ಕಡೆಗೆ ನೋಡು. ಎಷ್ಟರವರೆಗೆ ನಾವು ಆ ವಾಗ್ದಾನವನ್ನು ನೋಡುವುದಿಲ್ಲ, ಮಕ್ಕಳು ಆಗುವುದಿಲ್ಲ. ಯಾವಾಗ ನಾವು ನಂಬುತ್ತೇವೆ ದೇವರನ್ನು ಆಶೀರ್ವದಿಸಿದ್ದಾನೆ, ಆ ಬ್ರಾಹ್ಮಣಿಗೆ ಉಂಟಾದ ಆಶೀರ್ವಾದಗಳು ನನಗೆ ಯೇಸು ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದೆ, ಉಂಟಾಗಿದೆ ಎಂದು ನಂಬಿಕೊಂಡು ನಾವು ಅದರಲ್ಲಿ ಸಂತೋಷಿಸುವಾಗ ದೇವರು ನಮಗೆ ತೋರಿಸುವಾತನಾಗಿದ್ದಾನೆ. ಯಾವಾಗ ನಾವು ನೋಡುತ್ತೇವೆ ಅದನ್ನು ನಾವು ಹೊಂದಿಕೊಳ್ಳುತ್ತೇವೆ. ಯಾವಾಗ ನಾವು ಸಂತೋಷಿಸುತ್ತೇವೆ ದೇವರು ಈ ಸಭೆಯು ವಿಸ್ತಾರವಾಗುವುದನ್ನು ತೋರಿಸುವಾತನಾಗಿದ್ದಾನೆ. ಯಾವಾಗ ನಾವು ಸಂತೋಷಿಸುತ್ತೇವೆ ನಮಗೆ ಹೊಸ ಅಪಾಯಿಂಟ್ಮೆಂಟ್ ಲೆಟರ್ ದೇವರು ಕೊಡುವುದನ್ನು ನಾವು ನೋಡುವವರಾಗಿದ್ದೇವೆ. ಯಾವಾಗ ನಾವು ಕರ್ತನೆ ಸಂತೋಷಿಸುತ್ತೇವೆ ಪ್ರಮೋಷನ್ ನಮಗಾಗಿ ಬರುವುದನ್ನು ನಾವು ನೋಡುವವರಾಗಿದ್ದೇವೆ. ಯಾವಾಗ ನಾವು ಕರ್ತನೆ ಸಂತೋಷಿಸುತ್ತೇವೆ ಕ್ಯಾನ್ಸರ್ ಏಡ್ಸ್ ನಾವು ಪ್ರಾರ್ಥಿಸುವಾಗ ಬಿಟ್ಟು ಹೋಗುವುದನ್ನು ನಾವು ನೋಡುವವರಾಗಿದ್ದೇವೆ. ಯಾವುದನ್ನು ನೋಡುತ್ತೇವೆ ದೇವರು ನಮ್ಮ ಜೀವಿತ ನೆರವೇರಿಸುವಾತನಾಗಿದ್ದಾನೆ. ಪುನಃ ನಾವು ಆ ವಾಕ್ಯ ಓದುವ. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಹೌದು, ದೇವರು ವಾಗ್ದಾನ ಮಾಡಿ ಅನೇಕ ವರ್ಷಗಳು ಆಗಿದ್ದವು, ಆದರೆ ಅಬ್ರಾಹ್ಮನಿಗೆ ಒಂದು ಸಂತಾನ ಕೂಡ ಆಗಿಲ್ಲ. ಯಾಕೆಂದರೆ ಆತನು ಅದನ್ನು ನೋಡಲಿಲ್ಲ. ಆತನು ನಂಬಿ ನಡೆದನು, ಆದರೆ ಆತನು ಅದನ್ನು ನೋಡಲಿಲ್ಲ. ಅದಕ್ಕಾಗಿ ದೇವರು ಆತನು ಹೊರಗೆ ಕರೆದುಕೊಂಡು ಬಂದು, ಈಗ ನೋಡು. ಯಾವಾಗ ಆತನು ನೋಡುತ್ತಿದ್ದನು ಅಲ್ಲಿ ನ್ಯಾಚುರಲ್ ಕಣ್ಣುಗಳಿಂದ, ಸ್ವಭಾವದ ಕಣ್ಣುಗಳಿಂದ ನಾವು ಆತ್ಮಿಕ ಕಣ್ಣಲ್ಲಿ ನೋಡುವುದಾದ್ರೆ ಆತ್ಮಿಕ ಕಣ್ಣುಗಳಿಂದ, ಆತ್ಮದಿಂದ, ಒಳಗಿನಿಂದ ನಾವು ನೋಡುವುದಾದರೆ ದೇವರು ನೆರವೇರಿಸುವಾತನಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಓದುವ. ಯೆರೆಮೀಯ
11:10 ಅದು ಕನ್ನಡ ಇರ್ಲಿಕ್ಕಿಲ್ಲ, ನೋಡು ಅಂತ ವಾಕ್ಯವು ನನಗೆ ಬರೆದದ್ದು. ನನ್ನ ಮಾತುಗಳನ್ನು ಕೇಳುವುದರಿಂದ ನಮ್ಮ ಮೂಲ ಕೃತ್ಯಗಳ ದುಷ್ಕೃತ್ಯಗಳ ಕಡೆಗೆ ತೆರಿಗೆ 1:10 ನೋಡು. ನೋಡು ಅವನು ಅದು ಇಂಪಾರ್ಟೆಂಟ್. ನೋಡು ಅಲ್ಲೆಲ್ಲ ಇಲ್ವಾ? ನೋಡು ಅಂತ ಇಲ್ವಾ? ಕೆಲವ್ರಿಲ್ವಾ ಅಂತ. ಓಕೆ, ಯಾಕಂದ್ರೆ ಮೀರಿದು ಇಲ್ವಾ? ಓಕೆ, ನೋಡು ಹೇಳಿ. ನೋಡು ಪಕ್ಕದ ಅಲ್ಲಾಡಿಸಿ ಹೇಳಿ. ನೋಡು ಹೇಳಿ. ಅಲ್ಲಾಡಿಸಿ ನೋಡು. ಏನು ನೋಡ್ಬೇಕು? ದೇವರು ನಿನ್ನನ್ನು ಯಾವೊಂದು ಸ್ಥಾನದಲ್ಲಿ ಇಟ್ಟಿದ್ದಾನೆ ಅದನ್ನು ನೀನು ನೋಡಬೇಕು. ಅದರ ಬದಲು ನಾನು ಭಿಕಾರಿ, ನಾನು ಅಯೋಗ್ಯ, ನಾನು ಕೆಲಸಕ್ಕೆ ಬಾರದವ, ಅದನ್ನು ನಾವು ನೋಡುವುದಲ್ಲ. ನಾವು ನಮ್ಮ ಬಗ್ಗೆನೆ ಒಳ್ಳೆಯದು ಯೋಚಿಸುವುದಿಲ್ಲದಿದ್ದರೆ, ನಾವು ನಮ್ಮ ಬಗ್ಗೆನೆ ಒಳ್ಳೆಯದು ಮಾತನಾಡುವುದಿಲ್ಲದಿದ್ದರೆ, ಮತ್ತೆ ನಮ್ಮ ಬಗ್ಗೆ ಮಾತನಾಡುವುದು ಯಾರಿದ್ದಾರೆ? If we don't think good about us, ಗುಡ್ ಎಂದರೆ ದೇವರು ನಮ್ಮ ಬಗ್ಗೆ ಏನು ಹೇಳಿದ್ದಾನೆ ಅದನ್ನು ನಾವು ಯೋಚಿಸುವುದಿಲ್ಲದಿದ್ದರೆ, ದೇವರು ನಮ್ಮ ಬಗ್ಗೆ ಏನು ಹೇಳಿದ್ದಾನೆ ಅದನ್ನು ನಾವು ನಂಬುವುದಿಲ್ಲದಿದ್ದರೆ ನಮ್ಮ ಜೀವಿತ ಬದಲಾಗುವುದು ಹೇಗೆ? ಈಗ ಸಂತೋಷ ಯಾವುದೇ ಸಂಶಯ ಇಲ್ಲದೆ ಹೇಳಿದ್ದಾನೆ. ರೋಮ 12:2 ನೋಡಿ, ನನ್ನ ಮರ್ಯಾದೆ ಉಳಿಸಿದವು ಮೀಸೆ ಮೇಲೆ ಬಂತು. ಯಾಕಂದ್ರೆ 100% ಅವ್ರು ಹೇಳ್ತಾರಂತ ಇದು ಗಟ್ಟಿಯಾಗಿದೆ, ಅರ್ಥ ಆಯ್ತು. ಯಾವಾಗ ನಾವು ನೂತನ ಮನಸ್ಸನ್ನು ಹೊಂದುತ್ತೇವೆ, ನಾವೇನಾಗುತ್ತೇವೆ? ಪರಲೋಕ ಭಾವದವರಾಗುತ್ತೇವೆ.